ಒಬ್ಬರು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಏನು ಮಾಡಬೇಕು? ಅವ್ರ ಜೊತೆ ನೀವೆಷ್ಟೇ ಚೆನ್ನಾಗಿದ್ರೂ ಅವ್ರು ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಿರಲ್ಲ, ತಲೆನೂ ಕೆಡಿಸ್ಕೋತಾ ಇರಲ್ಲ. ಆ ಪರ್ಸನ್ಗೆ ನೀವು ಎಷ್ಟೇ ರೆಸ್ಪೆಕ್ಟ್ ಕೊಟ್ಟಿದ್ರು, ಎಷ್ಟೇ ಬೆಲೆ ಕೊಟ್ಟಿದ್ರು, ಎಷ್ಟೇ ಪ್ರೀತಿಸ್ತಾ ಇದ್ರು ಅದರಿಂದ ಅವರಿಗೆ ಯಾವ ವ್ಯತ್ಯಾಸನೂ ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ನಿಮ್ಮ ಲೈಫಲ್ಲಿ ಇಂಥ ಕಂಡೀಷನಲ್ಲಿದ್ದೀರಾ. ಆ ಪರ್ಸನ್ಗೆ ನಿಮ್ಮ ಸರ್ವಸ್ವನೇ ಕೊಟ್ಟಿದ್ದೀರಾ. ಅವರೇ ನಿಮ್ಮ ಜೀವನ ಅಂತ ಕೂಡ ಅನ್ಕೊಂಡಿದ್ರಿ. ನಿಮ್ಮ ಶಕ್ತಿಗೂ ಮೀರಿ ಅವ್ರ ಮೇಲೆ ಕೇರ್ ಮಾಡಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ಪ್ರೀತಿ ತೋರಿಸಿದ್ದೀರಾ. ಆದರೆ ಕೊನೆಗೆ ಸಿಕ್ಕಿದ್ದೇನು? ಪೇನ್. ಅವರಿಗೆ ಅದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಹಿ ಡಸಂಟ್ ಗಿವ್ ಎ ಡ್ಯಾಮ್ ಅಬೌಟ್ ಯು, ಶಿ ಡಸಂಟ್ ಗಿವ್ ಎ ಡ್ಯಾಮ್ ಅಬೌಟ್ ಯು. ಇವಾಗಿಂಥ ಪರಿಸ್ಥಿತಿಲಿ ನಾವು ಏನು ಮಾಡಬೇಕು? ಫಸ್ಟ್ ಇಲ್ಲಿ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ. ನಮ್ಗೇನನ್ಸುತ್ತೆ ಅಂದರೆ, ನನಗೆ ವ್ಯಾಲ್ಯೂ ಇಲ್ವಾ, ಇಲ್ಲ ಅವ್ರ ದೃಷ್ಟಿಲಿ ನಾನು ವ್ಯಾಲ್ಯೂಯಬಲ್ ಅಲ್ವಾ? ಸೊ ಇವಾಗ ನಾನು ಅವ್ರ ಲೈಫಲ್ಲಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಆಗಬೇಕು ಅಂದರೆ ಏನು ಮಾಡಬೇಕು? ಆ ಹುಡುಗ ಅವ್ರ ಹುಡುಗಿಗೋಸ್ಕರ ನಾನು ಏನು ಮಾಡಿದ್ರೆ ಅವ್ರ ದೃಷ್ಟಿಲಿ ವ್ಯಾಲ್ಯೂಯಬಲ್ ಆಗ್ತೀನಿ ಅಂತ ಕ್ವಶನ್ ಮಾಡ್ಕೋತೀರಾ. ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಟ್ರೈ ಮಾಡ್ತೀರಾ, ಅಳ್ತೀರಾ, ರಿಕ್ವೆಸ್ಟ್ ಮಾಡ್ಕೋತೀರಾ, ಸಾರಿ ಕೇಳ್ತೀರಾ, ಕಾಲು ಹಿಡ್ಕೊಳ್ಳೋದಕ್ಕೂ ಕೂಡ ರೆಡಿಯಾಗಿರ್ತೀರ, ಇನ್ನೂ ಏನೇನೋ ಮಾಡ್ತೀರ. ಆದರೂ ಕೂಡ ಅವರಿಗೆ ಏನೂ ಅನ್ಸಲ್ಲ. ನೀವು ಏನೇ ಮಾಡಿದ್ರೂ ಅವರಿಗೆ ಅದೊಂದು ಮ್ಯಾಟ್ರೇ ಅಲ್ಲ. ಹುಡುಗ ಆದರೂ ಸರಿ, ಹುಡುಗಿ ಆದರೂ ಸರಿ. ಇಲ್ಲಿ ಎರಡು ವಿಷಯ ನೋಡಬೇಕಾಗತ್ತೆ. ಒಂದು, ನಿಮ್ಮ ಪ್ರೀತಿಗೆ ಅಂಥದ್ದೇನು ವ್ಯಾಲ್ಯೂ ಇಲ್ಲ, ಅವರಿಗೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ. ಈ ಪ್ರೀತಿಗೆ ಅಂಥ ವ್ಯಾಲ್ಯೂ ಇಲ್ಲ ಅಂದರೆ ಅದನ್ನು ನಾನು ಪ್ರೀತಿ ಅಂತ ಹೇಳಲ್ಲ. ಆ ಪರ್ಸನ್ಗೆ ನಿಮ್ಮ ಮೇಲೆ ಯಾವ ಬೆಲೆನೂ ಇಲ್ಲ. ನಿಮಗೆ ಬೆಲೆ ಇಲ್ಲದೆ ಇರೋದಕ್ಕೆ ಮೇನ್ ರೀಸನ್ ಮೇ ಬಿ ನೀವು ಅವರಿಗೆ ತುಂಬ ಅವೈಲೇಬಲ್ ಇದ್ದಿದ್ದರಿಂದ ಇರ್ಬೋದು. ನೀವು ಒಬ್ಬ ಪರ್ಸನ್ಗೆ ಎಷ್ಟು ಅವೈಲೇಬಲ್ ಆಗಿರ್ತೀರೋ ಅಷ್ಟೇ ಕಡಿಮೆ ವ್ಯಾಲ್ಯೂಯಬಲ್ ಆಗ್ತೀರಾ, ಅಂದರೆ ಬೆಲೆ ಇಲ್ಲದೆ ಇರೋರಾಗಿರ್ತೀರ. ಅರ್ಥ ಆಗ್ತಿದೆಯಾ? ಈ ಅವೈಲೇಬಲ್ಗೂ ವ್ಯಾಲ್ಯೂಯಬಲ್ಗೂ ಅಷ್ಟು ಸ್ಟ್ರಾಂಗ್ ಲಿಂಕ್ ಇದೆ. ಎಷ್ಟು ಅವೈಲೇಬಲ್ ಇರ್ತೀರೋ ಅಷ್ಟೇ ಕಡಿಮೆ ವ್ಯಾಲ್ಯೂ. ನಿಮ್ಮ ವ್ಯಾಲ್ಯೂನ ನೀವೇ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ನೀವು ಅವರಿಗೆ ಎಷ್ಟು ಅವೈಲೇಬಲ್ ಆಗಿರ್ತೀರೋ ಅವ್ರ ದೃಷ್ಟಿಲಿ ಅಷ್ಟೇ ಚೀಪ್ ಆಗಿಬಿಡ್ತೀರ. ಅವ್ರಿಗೆ ಏನನ್ಸುತ್ತೆ ಅಂದರೆ, ಇವಂದಿಷ್ಟೇ, ಡೈಲಿ ಇದ್ದಿದ್ದೆ ಅಲ್ವಾ ಇವಂದು. ಗಾಯ್ಸ್, ಸೆಲೆಬ್ರಿಟೀಸ್ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಬರ್ತಾರೆ, 5 ನಿಮಿಷ ಕೂಡ ಇರಲ್ಲ. ಬೇರೆ ಕಡೆನೋ ಫಂಕ್ಷನ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನೆಕ್ಸ್ಟ್ ಯಾವ ಫಂಕ್ಷನ್ ಇಲ್ಲದೆ ಇದ್ರೂ ಕೂಡ ಬ್ಯುಸಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಯಾಕೆ ಗೊತ್ತಾ? ಅವ್ರ ಜನರ ಕಣ್ಣಿಗೆ ಎದ್ರು ಬಿದ್ರು ಕಾಣಿಸ್ತಾ ಇದ್ರೆ ಅಷ್ಟೇ ಕಡಿಮೆ ವ್ಯಾಲ್ಯೂಯಬಲ್ ಆಗ್ತಾರೆ. ಅದಕ್ಕೆ ಅವ್ರಿಗೆ ಅವರೇ ಬ್ಯುಸಿ ಇದ್ದೀನಿ ಅಂತ ತೋರಿಸ್ಕೋತಾರೆ. ಸೊ ನೀವು ದಿನ ಮೆಸೇಜಸ್, ಕಾಲ್ಸ್ ಮಾಡೋದ್ರಿಂದ, ಯಾವಾಗಲೂ ಅವೈಲೇಬಲ್ ಆಗಿ ಇರೋದ್ರಿಂದ ಹಿ ವಿಲ್ ಟೇಕ್ ಯು ಫಾರ್ ಗ್ರಾಂಟೆಡ್ ಆರ್ ಶಿ ವಿಲ್ ಟೇಕ್ ಯು ಫಾರ್ ಗ್ರಾಂಟೆಡ್. ಯಾರಾದರೂ ಗ್ರಾಂಟೆಡ್ ಆಗಿ ತಗೊಂಡ್ರೆ ಏನಾಗುತ್ತೆ ಗೊತ್ತಾ? ದೇ ವಿಲ್ ಸ್ಟಾಪ್ ಕೇರಿಂಗ್ ಅಬೌಟ್ ಯು. ಎಸ್, ಅವರು ನಿಮ್ಮ ಮೇಲೆ ಕೇರ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಎಲ್ಲದಕ್ಕಿಂತ ಫಸ್ಟ್ ನಿಮ್ಮ ವ್ಯಾಲ್ಯೂ. ಒಂದು ವೇಳೆ ಅವ್ರು ನಿಮಗೆ ಬೆಲೆ ಕೊಡ್ತಿಲ್ಲ ಅಂತ ಅನ್ಸಿದ್ರೆ, ನಿಮ್ಮ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಅಂತ ಅನ್ಸಿದ್ರೆ, ಆ ಬೆಲೆನ ಹೆಚ್ಚಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ವ್ಯಾಲ್ಯೂನ ಗೇನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಮಾಡಿಕೊಳ್ಳೇಬೇಕು. ಬಿಕಾಸ್ ನೋ ವ್ಯಾಲ್ಯೂ ದೆನ್ ನೋ ಲವ್, ನೋ ಕೇರಿಂಗ್. ಮುಂದುವರ್ಸೋಕ್ಕೂ ಮುಂಚೆ ನಾನು ಬೇರೆ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್, ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಿಲ್ಲ. ಲವ್ ಮಾಡ್ತಿದ್ದೀನಿ ಅಂತ ನೀವು ಹುಚ್ಚಿಡಿಸ್ಕೊಂಡು ಅಳ್ತಿದ್ರು, ರಿಕ್ವೆಸ್ಟ್ ಮಾಡ್ತಿದ್ರು, ಏನೇ ಮಾಡ್ತಿದ್ರು ಅವರಿಗೆ ಸ್ವಲ್ಪ ಕೂಡ ಏನು ಅನ್ಸಲ್ಲ. ಇನ್ಮೇಲೆ ಅನ್ಸೋದು ಇಲ್ಲ ಕೂಡ. ಒಂದು ವೇಳೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಿಲ್ಲ ಅಂದರೆ ಇನ್ನು ಮುಂದೇನೂ ಅರ್ಥ ಮಾಡ್ಕೊಳ್ಳಲ್ಲ. ನೀವು ಏನೇ ಮಾಡಿ, ಗೋಳಾಡಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕೊನೆಗೆ ಅವ್ರ ಕಾಲು ಹಿಡ್ಕೊಂಡ್ರು ಅವರಿಗೆ ಅದೊಂದು ಮ್ಯಾಟ್ರೇ ಅಲ್ಲ. ಹಿ ಆರ್ ಶಿ ವಿಲ್ ನಾಟ್ ಕೇರ್ ಅಬೌಟ್ ಯು ಅಂಡ್ ದಿಸ್ ಇಸ್ ದ ಹಾರ್ಡ್ ಟ್ರೂತ್. ಆ್ಯಂಡ್ ಒಬ್ಬರಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ವ್ಯಾಲ್ಯೂ ಇದ್ದರೆ ಆವಾಗ ಡೆಫಿನೆಟ್ಲಿ ನಿಮಗೆ ಬೆಲೆ ಕೊಟ್ಟೇ ಕೊಡ್ತಾರೆ, ಪ್ರಯಾರಿಟೀಸ್ ಕೊಡ್ತಾರೆ ಆ್ಯಂಡ್ ಇಂಪಾರ್ಟೆನ್ಸ್ ಕೂಡ ಕೊಡ್ತಾರೆ. ಒಂದು ವೇಳೆ ನಿಮಗೆ ಬೆಲೆ ಇಲ್ಲ ಅಂದರೆ
ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ನೀವು ಅವರಿಗೆ ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ಏನಾದರೂ ಯೂಸ್ ಇದೆಯಾ? ಹಾಗೆ ಮಾಡೋಕೆ ಹೋದ್ರೆ ಅವರು ನಿಮ್ಮನ್ನ ಖಂಡಿತ ಒಬ್ಬ ಈಡಿಯಟ್ ಥರನೇ ನೋಡ್ತಾರೆ. ಒಂದು ವೇಳೆ ಇಂಥ ಪರ್ಸನ್ಗೆ ಏನಾದರೂ ನೀವು ಬಿಡಿಸಿ ಎಲ್ಲ ಅರ್ಥ ಮಾಡ್ಸೋಕೆ ಹೋದ್ರೆ, ಇಲ್ಲ ನನಗೇನು ಹೇಳ್ಬೇಡ, ನಾನು ಏನು ಕೇಳಿಸ್ಕೊಳ್ಳಲ್ಲ ಅಂದರೆ ಕೇಳಿಸ್ಕೊಳ್ಳಲ್ಲ ಅಂತ ಹೇಳೋರು ನಿಮ್ಮನ್ನ ಹೇಗೆ ಅರ್ಥ ಮಾಡ್ಕೋತಾರೆ? ಅರ್ಥ ಆಗ್ತಿಲ್ಲ ಅನ್ನೋದು ಇನ್ನೊಂದಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಇಂಥವ್ರಿಗೆ ನೀವು ಸತ್ರು ಕೂಡ ಅವರಿಗೆ ಏನು ಅನ್ಸಲ್ಲ, ಅದು ಕೂಡ ಒಂದು ಮ್ಯಾಟ್ರ್ ಅಲ್ಲ. ಇದೇ ಜೀವನದ ಸತ್ಯ. ಅವನಿಗೆ ಆಗಲಿ ಅವಳಿಗೆ ಆಗಲಿ ಸ್ವಲ್ಪ ಕೂಡ ಏನು ಅನ್ಸಲ್ಲ. ಬಿಕಾಸ್ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡ್ತಿಲ್ಲ. ಯಾಕಂದರೆ ನೀವು ಅವ್ರ ಮುಂದೆ ಅಂಥದ್ದೇನು ವ್ಯಾಲ್ಯೂ ಕ್ರಿಯೇಟ್ ಮಾಡಿಲ್ಲ. ಒಂದು, ನೀವು ಅವ್ರ ಮುಂದೆ ನಿಮ್ಮ ವ್ಯಾಲ್ಯೂನ ಕಳ್ಕೊಂಡಿದ್ದೀರ, ಇಲ್ಲ ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಸೊ ಈ ಎರಡು ವಿಷಯನ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅಂತ ಒಂದು ಬೆಲೆ ಇಲ್ಲ ಅಂದರೆ ಇವಾಗ್ಲಿಂದನಾದರೂ ನಿಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಎ ಸೇಮ್ ವೇ, ಒಂದು ಪಕ್ಷ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಸಿದ್ರೆ ದೆನ್ ಸ್ಟಾಪ್ ಎಕ್ಸ್ಪ್ಲೈನಿಂಗ್. ಅದರಿಂದ ಏನು ಯೂಸ್ ಇಲ್ಲ. ಯಾಕಂದರೆ ಅದರಿಂದ ನೀವೇ ಡಿಪ್ರೆಸ್ ಆಗ್ತೀರಾ, ನೀವೇ ಹರ್ಟ್ ಆಗ್ತೀರಾ, ನೀವೇ ಸ್ಟ್ರೆಸ್ ಆಗ್ತೀರಾ, ಟೆನ್ಷನ್ ಆಗ್ತೀರಾ. ಅವ್ರು ಯಾಕೆ ಅರ್ಥ ಮಾಡ್ಕೋತಿಲ್ಲ, ಯಾಕೆ ಅಂತ ಪರಿಪಾಟ್ಲು ಬೀಳ್ತಾ ಇರ್ತೀರಾ. ಒಬ್ಬರು ಟೀಚರ್ ಇದ್ದಾರೆ, ಅವರು ಒಬ್ಬ ಸ್ಟೂಡೆಂಟ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ತಿರ್ಗಾ ಮುರ್ಗಾ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತಾರೆ. ಆದರೆ ಆ ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ತಿಲ್ಲ. ಅರ್ಥ ಆಗದೆ ಇರೋದೇ ಬೇರೆ, ಅರ್ಥ ಮಾಡ್ಕೊಳ್ಳದೆ ಇರೋದೇ ಬೇರೆ. ಸೊ ಆ ಸ್ಟೂಡೆಂಟ್ ಏನೋ ಅಯ್ಯೋ ಬಿಟ್ಬಿಡಮ್ಮ ತಾಯಿ, ಯಾಕೆ ಹಿಂಗೆ ಕೊರಿತಾ ಇದೆಯಾ ಅಂತ ಅನ್ಕೋತಾ ಇರ್ತಾನೆ. ಆ್ಯಂಡ್ ಇಂಥ ಮೈಂಡ್ ಸೆಟ್ ಇದ್ರೆ ಏನಾಗುತ್ತೆ, ಆ ಟೀಚರ್ ಆ ಸ್ಟೂಡೆಂಟ್ಗೆ ಈ ಜನ್ಮದಲ್ಲಿ ಏನು ಕಲ್ಸೋಕ್ಕಾಗಲ್ಲ. ಸೊ ಅಂಥವ್ರು ನಿಮ್ಮ ಲೈಫಲ್ಲಿದ್ದರೆ, ಅಂಥವ್ರ ಜೊತೆ ನೀವು ರಿಲೇಷನ್ಶಿಪ್ಪಲ್ಲಿದ್ದು ನೀವು ಫೀಲ್ ಆಗ್ತಿದ್ರೆ ಈ ಎರಡು ಕೆಲಸ ಮಾಡಿ. ಒಂದು, ನಿಮ್ಮ ಬೆಲೆನ ಜಾಸ್ತಿ ಮಾಡ್ಕೊಂಡು ನೋಡಿ. ಒಂದು ವೇಳೆ ಏನಾದರೂ ಚೇಂಜಸ್ ಬಂದರೆ ಇಟ್ಸ್ ಓಕೆ. ಒಂದು ವೇಳೆ ಏನೂ ಬದಲಾಗಲಿಲ್ಲ ಅಂದರೆ ನೀವು ಹುಚ್ಚಿಡಿಸ್ಕೊಳ್ಳೋದನ್ನು ನಿಲ್ಲಿಸಿ ಆ್ಯಂಡ್ ಚುಪ್ ಚಾಪ್ ಸೈಲೆಂಟಾಗಿ ಅವರಿಂದ ದೂರ ಹೋಗ್ಬಿಡಿ. ಜಸ್ಟ್ ಮೂವ್ ಆನ್. ಫೈನಲಿ ನಾವೊಬ್ಬರು ಮುಂದೆ ಬೆಲೆ ಸಂಪಾದಿಸ್ಬೇಕು ಅಂದರೆ ಏನು ಮಾಡಬೇಕು, ಅವ್ರು ಇರೋ ಬೆಲೆನ ಉಳಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಆ ವಿಡಿಯೋ ಅಪ್ಡೇಟ್ ನಿಮಗೆ ಸಿಗಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.